ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಡೆಡ್ಲಿ ನಾಯಿಗಳ ಹಾವಳಿ. ಹಿಂಬಾಲಿಸಿ ಬಂದು ಬಾಲಕನ ಮೇಲೆ ತೀವ್ರ ದಾಳಿಯನ್ನ ನಡೆಸಿದೆ. ರಾಮಮೂರ್ತಿ ನಗರದಲ್ಲಿ ಮಧ್ಯಾಹ್ನ ನಡೆದಿರ್ತಕ್ಕಂತಹ ಘಟನೆ ಇದು. ಸೈಕಲ್ನಲ್ಲಿ ಹೋಗ್ತಾ ಇದ್ದ ಬಾಲಕನ ಮೇಲೆ ನಾಯಿ ದಾಳಿ ನಡೆಸಿದೆ. ದಾಳಿಯಿಂದ ಕುಸಿದು ಬಿದ್ದ ಬಾಲಕನ ಶೂ ಕಚ್ಚಿ ನಾಯಿ ಎಸ್ಕೇಪ್ ಆಗಿದೆ. ಬಾಲಕ ಕಿರುಚಾಡ್ತಾ ಇದ್ದಂತೆ ಸ್ಥಳದಿಂದ ಶ್ವಾನ ಕಾಲ್ಕಿತ್ತದೆ. ಕೊಂಚ ಯಾಮಾರಿದ್ರೂ ಕೂಡ ಆ ಬಾಲಕನ ಜೀವಕ್ಕೆ ಆಪತ್ತು ಎದುರಾಗ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಸ್ಥಳಕ್ಕೆ ಬಾಲಕನ ಪೋಷಕರು ಆಗಮಿಸ್ತಾರೆ. ಇತ್ತೀಚೆಗೆ ಬೀದಿ ನಾಯಿಗೆ ವೃದ್ಧ ವ್ಯಕ್ತಿಯೊಬ್ಬರು ಬಲಿಯಾಗಿದ್ರು. ರಾಮಮೂರ್ತಿ ನಗರದಲ್ಲಿ ದಾಳಿಗೆ ಬಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಆ ನಾಯಿ ಯಾವ ರೀತಿಯಾಗಿ ಆ ಪುಟ್ಟ ಬಾಲಕನನ್ನ ಅಟ್ಯಾಕ್ ಮಾಡಿದೆ ಅಂತ ಹೇಳಿ. ಸೈಕಲ್ನಲ್ಲಿ ಹೋಗ್ತಾ ಇರ್ತಾನೆ ಆ ಪುಟ್ಟ ಬಾಲಕ, ಆತನ ಮೇಲೆ ನಾಯಿ ದಾಳಿ ನಡೆಸಿದೆ. ದಾಳಿಯಿಂದ ಆ ಪುಟ್ಟ ಬಾಲಕ ಅಲ್ಲೇ ಕುಸಿದು ಬೀಳ್ತಾನೆ. ನಂತರ ಆತನ ಶೂ ಕಚ್ಚಿ ಶ್ವಾನ ಎಸ್ಕೇಪ್ ಆಗಿದೆ. ಬಾಲಕ ಯಾವಾಗ ಕಿರುಚೋದಕ್ಕೆ ಶುರು ಮಾಡ್ತಾನೆ ಆಗ ಸ್ಥಳದಿಂದ ಶ್ವಾನ ಕಾಲ್ಕಿತ್ತದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬೆಂಗಳೂರಿನಲ್ಲಿ ಡೆಡ್ಲಿ ನಾಯಿಗಳ ಹಾವಳಿಗೆ ಬ್ರೇಕ್ ಯಾವಾಗ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ವೃದ್ಧ ವ್ಯಕ್ತಿ ಕೂಡ ಇತ್ತೀಚೆಗೆ ಬೀದಿ ನಾಯಿಯ ಕಾಟದಿಂದ ಬಲಿಯಾಗಿದ್ರು. ಇದೀಗ ಪುಟ್ಟ ಬಾಲಕನ ಮೇಲೆ ಮತ್ತೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಯಾವಾಗ ಇದಕ್ಕೆ ಕಡಿವಾಣ ಅಂತ ಹೇಳಿ? ದಿವ್ಯಾ, ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸೋಕೆ ಬಿಬಿಎಂಪಿಯಿಂದ ಆಗ್ತಾ ಇಲ್ವಾ ಎನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಬಿಬಿಎಂಪಿ ತೆಗೆದುಕೊಂಡಿರುವಂತಹ ನಿರ್ಣಯ ಏನಿದೆಯೋ, ಬಿರಿಯಾನಿ ಹಾಕ್ತವೆ, ಅವಕ್ಕೆ ನಾನ್ ವೆಜ್ ಹಾಕ್ತವೆ, ಮಟನ್ ಊಟ ಹಾಕ್ತವೆ, ಚಿಕನ್ ಊಟ ಹಾಕ್ತವೆ ಎನ್ನುವಂಥದ್ದು ಸಾಕಷ್ಟು ವೈರಲ್ ಆಯ್ತು. ಈ ವಿಚಾರ ಬೆಳಕಿಗೆ ಬರ್ತಿದ್ದಂಗೆ ಆ ಬಿಬಿಎಂಪಿ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗ್ತಾರೆ. ಇದ್ರ ಬೆನ್ನಲ್ಲೇ ಬಿಬಿಎಂಪಿ ಬೀದಿ ನಾಯಿಗಳ ವಿಚಾರವಾಗಿ ನೋಡೋದಾದ್ರೆ, ಇತ್ತೀಚೆಗೆ ವೃದ್ಧರೊಬ್ಬರು ಬಲಿ ಆಗ್ತಾರೆ. 3 ಗಂಟೆ ಅವರಿಗೆ ಎಚ್ಚರ ಆಗಿ ಟೀ ಕುಡಿಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬೀದಿ ನಾಯಿಗಳ ಅಟ್ಯಾಕ್ ಆಗಿ ತೀವ್ರವಾದಂತಹ ಕಡಿತಕ್ಕೆ ಒಳಗಾಗ್ತಾರೆ. ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ನಿಖರವಾದಂತಹ ಮಾಹಿತಿ ಕೂಡ ಬರುತ್ತೆ. ಅದಾದ ಇಂದಿನ 1-2-3 ತಿಂಗಳ ಹಿಂದೆ ಒಂದು ಅಜ್ಜಿ ಕೂಡ ಬಲಿ ಆಗ್ತಾರೆ ಇದೇ ಬೀದಿ ನಾಯಿಗಳಿಗೆ. ಇವೆಲ್ಲವೂ ಕೂಡ ಮಾಸೋ ಮುನ್ನವೇ ಇದೀಗ ಪುಟ್ಟ ಬಾಲಕ ಬೀದಿ ನಾಯಿಯ ಆ ದಾಳಿಯಿಂದಾಗಿ ಜಸ್ಟ್ ಎಸ್ಕೇಪ್ ಆದ್ನಾ, ಜಸ್ಟ್ ಮಿಸ್ ಆದ್ನಾ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಅದೆಲ್ಲದಕ್ಕೂ ದೃಶ್ಯಾವಳಿಯನ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಈ ಒಂದು ಘಟನೆ ಕಳೆದ 9ರಂದು ನಡೆದಿರುವಂತೆ ಇದೇ ತಿಂಗಳ 9ರಂದು ನಡೆದಿರುವಂತಹ ಘಟನೆ. ಹೆಚ್ಚು ಕಡಿಮೆ 3 ಗಂಟೆ 4 ಗಂಟೆ ಅವಧಿಯ ಒಂದು ಅಂದ್ರೆ ಆ ಒಂದು ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಆ ಪುಟ್ಟ ಬಾಲಕ ಹೆಚ್ಚು ಕಡಿಮೆ ಒಂದು 3 ರಿಂದ 4 ವರ್ಷ ಇರ್ಬೋದು. ಆ ಬಾಲಕ ಸೈಕಲ್ ಮೇಲೆ ಹೋಗ್ತಾ ಇರ್ತಾನೆ. ಅಲ್ಲೇ ಎದುರುಗಡೆ ಬಂದಂತಹ ಒಂದು ಬೀದಿ ನಾಯಿ ಏನಿದೆ ಆತನನ್ನ ಆ ಬಾಲಕನ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡುತ್ತೆ. ಆ ಬಾಲಕ ಸ್ಥಳದಲ್ಲೇ ಕಿರ್ಚಾಡುವಂತ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆ ಬಾಲಕನ ಪೋಷಕರು ಕೂಡ ಬರ್ತಾರೆ. ಅಷ್ಟೊತ್ತಿಗೆ ಆ ನಾಯಿ ಏನಿದೆಯೋ, ದಾಳಿ ಮಾಡ್ತಿರುವಂತ ನಾಯಿ ಏನಿದೆಯೋ ಆ ನಾಯಿ ಕೂಡ್ಲೆ ಅಲ್ಲಿಂದ ಆತ ಮಗುವಿನ ಶೂವನ್ನ ಕಚ್ಚಿ ಎಸ್ಕೇಪ್ ಆಗುವಂತ ಕೆಲಸ ಆಗತ್ತೆ. ಒಂದು ವೇಳೆ ಆ ಕ್ಷಣದಲ್ಲಿ ಪೋಷಕರು ಬರದೇ ಇದ್ದ ಪಕ್ಷದಲ್ಲಿ, ಆ ಬಾಲಕ ಕಿರ್ಚದೇ ಇದ್ದ ಪಕ್ಷದಲ್ಲಿ ಆ ನಾಯಿಯಿಂದ ಮಗುಗೆ ಇನ್ನೂ ಸಾಕಷ್ಟು ಅನಾಹುತ ಆಗುವಂತ ಸಾಧ್ಯತೆ ಇತ್ತು. ಆ ಬಾಲಕನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಕ್ಷಣಾರ್ಧದಲ್ಲಿ ಪೋಷಕರು ಕೂಡ ಬರ್ತಾರೆ, ನಾಯಿ ಎಸ್ಕೇಪ್ ಆಗುವಂತ ಕೆಲಸ ಆಗತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗುವಂತ ಸಾಧ್ಯತೆ ಇತ್ತು. ಬಾಲಕನ ಜೀವಕ್ಕೂ ಕೂಡ ಕುತ್ತು ತರುವಂತ ಕೆಲಸ ಕೂಡ ಆಗ್ತಾ ಇತ್ತು. ಈ ಮೂಲಕವಾಗಿ ಬೀದಿ ನಾಯಿಗಳ ಕಡಿವಾಣಕ್ಕೆ ಬಿಬಿಎಂಪಿ ಮುಂದಾಗ್ತಿಲ್ಲ ಎನ್ನುವಂಥದ್ದಕ್ಕೆ ಈ ದೃಶ್ಯ ಕೂಡ ಸಾಕ್ಷಿ ಆಗ್ತಿದೆ ಅಂದ್ರೆ ತಪ್ಪಾಗಲ್ಲ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನಾಯಿ ಆ ಪುಟ್ಟ ಬಾಲಕನ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿ. ಆ ಪುಟ್ಟ ಬಾಲಕ ನಾಯಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ರಸ್ತೆಯಲ್ಲಿ ಬಿದ್ದು ಹೋಗ್ತಾನೆ. ಇನ್ನು ಆತನ ಶೂ ಕಚ್ಚಿ ಅಲ್ಲಿಂದ ನಾಯಿ ಎಸ್ಕೇಪ್ ಆಗಿದೆ. ಆತ ಯಾವಾಗ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಶ್ವಾನ ಕಾಲ್ಕಿತ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ.